ಮಲ್ಟಿಪಲ್ ಬೆನಿಫಿಷರೀಸ್ ಏನಾದರೂ ರಿವಿಷನ್ ಫಸ್ಟ್ಲಿಂದ ಡಿಲೀಟ್ ಆಗಿದೆ ಮತ್ತೆ ರಿಜಿಸ್ಟರ್ ಮಾಡೋದಕ್ಕೆ ಪರ್ಮಿಷನ್ಸ್ ಇದೆ, ಅದನ್ನು ನಾವು ಹೇಳಿದ್ದೀವಿ. ಅದನ್ನು ಕಾರ್ಯಗತಗೊಳಿಸಬೇಕು. ನಾವು ಅಕ್ಟೋಬರ್ ತಿಂಗಳಲ್ಲಿ 2020 ಅಕ್ಟೋಬರ್ ತಿಂಗಳಲ್ಲಿ ಆದೇಶ ಆಗಿದೆ. ಎರಡನೇದು 25 ವರ್ಷ ಮೇಲ್ಪಟ್ಟು ಏನು ಸಾರ್ವಜನಿಕರಿಗೆ ಪಡಿತರ ತಗೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಅವ್ರ ಮನೆ ಬಾಗಿಲುಗಳಿಗೆ ನಾವು ಪಡಿತರ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದ ಆಯವ್ಯಯದಲ್ಲಿ ಘೋಷಣೆ ಆಗಿದೆ. ಅದಕ್ಕಂತಲೇ ನಾವು ಅನ್ನ ಸುವಿಧಾ ಅಂತ ಹೇಳ್ಬಿಟ್ಟು ಹೊಸದಾಗಿ ಒಂದು ಮಾಡೆಲ್ ಮಾಡಿಬಿಟ್ಟು ಇಡೀ ನಾವು ರಾಜ್ಯಾದ್ಯಂತ ಅದನ್ನು ಲೈವ್ ಮಾಡಿದ್ದೀವಿ. ಸೊ ಇಲ್ಲಿನೂ ಸಹ ನಮಗೆ ಸುಮಾರು ಬೆನಿಫಿಷರೀಸ್ ಐಡೆಂಟಿಫೈ ಮಾಡಿದ್ವಿ, ಬಟ್ ಯಾರೂ ಅದನ್ನ ಎನ್ರೋಲ್ ಮಾಡ್ಕೊಂಡಿಲ್ಲ. ಅದೊಂದು ಆಗಬೇಕಾಗಿದೆ. ಸೊ ಮತ್ತೆ ಬೇರೆ ಬೇರೆ ಏನೇನು ಸಮಸ್ಯೆಗಳಿದೆ ಮಾನ್ಯ ಶಾಸಕರು ಹೇಳಿದ್ದಾರೆ, ಮತ್ತೊಂದು ಸ್ಪೆಷಲ್ ಡ್ರೈವ್ ಕ್ಯಾಂಪ್ ಮಾಡ್ತೀವಿ. ಏನು ಜೆನ್ಯೂನ್ ಸಮಸ್ಯೆಗಳಿದೆ ಸಾರ್ವಜನಿಕರದ್ದು ಫಲಾನುಭವಿಗಳದ್ದು ಅದನ್ನು ನಾವು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಖಂಡಿತ ನಾವು ಶಾಸಕರ ಜೊತೆ ಇಲಾಖೆ ಇದ್ದು ಏನು ನಮ್ಮ ಆಹಾರ ಇಲಾಖೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದೆ ಅದನ್ನು ಸಾಲ್ವ್ ಮಾಡೋದಕ್ಕೆ ನಾವು ಸಂಪೂರ್ಣ ಸಹಕಾರ. ಸರ್, ಕಳೆದ 3 ವರ್ಷ ಈ ಸರ್ಕಾರ ಯಾವುದೇ ಒಂದು ರೇಷನ್ ಕಾರ್ಡ್ ರದ್ದಾಗಿರಲಿಲ್ಲ. ಈ ರೀತಿ ದಿಢೀರ್ ಅಂದ್ಬಿಟ್ಟು ಯಾಕೆ ರದ್ದಾಗ್ತಾ ಇದೆ? ಏನು ಕಾರಣ ಇದೆ? ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ಕೇಂದ್ರ ಸರ್ಕಾರದಿಂದ ಶಂಕಾಸ್ಪದ ಫಲಾನುಭವಿಗಳ ಪಟ್ಟಿಯನ್ನು ನೀಡಿದ್ದಾರೆ. 7,76,000 ರಾಜ್ಯಾದ್ಯಂತ ಕೊಟ್ಟಿದ್ದಾರೆ. ಅದನ್ನು ನಾವು ಜಿಲ್ಲೆಗಳಿಗೆ ಕೊಟ್ಟಿದ್ದೀವಿ. ಸೊ ಆ 7,76,000 ಏನು ಫಲಾನುಭವಿಗಳಿದ್ದಾರೆ ಅದು ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇದೆ. ಈ ಕಳೆದ 6 ತಿಂಗಳಲ್ಲಿ ರೇಷನ್ ತಗೊಳ್ದಿರೋಂಥವ್ರು, 1 ವರ್ಷ ರೇಷನ್ ತಗೊಳ್ದಿರೋಂಥವ್ರು, 1 ವರ್ಷ ಮೇಲ್ಪಟ್ಟು ಇನ್ಕಮ್ ಕ್ರೈಟೀರಿಯಾ ಇರೋಂಥವ್ರು, GST ಕಟ್ತಿರೋಂಥವ್ರು, ಮತ್ತು ಸ್ವಂತ ವಾಹನಗಳಂತೆ ವೈಟ್ ಬೋರ್ಡ್ ವಾಹನಗಳು ಇರೋಂಥವ್ರು, ಈ ಥರ 3 ಹೆಕ್ಟೇರ್ಗಿಂತ ಜಾಸ್ತಿ ಜಮೀನು ಹೊಂದಿರೋರು. ಸೊ ಈ ಥರ ಫಲಾನುಭವಿಗಳ ಲಿಸ್ಟ್ ನಾವು ಜಿಲ್ಲೆಗಳಿಗೆ ಹಂಚಿದ್ದೀವಿ. ಬಟ್ ಒಂದು ಸೂಚನೆ ಏನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಜಿಲ್ಲೆಗಳಿಗೆ ಯಾವುದೇ ಒಂದು ಫಲಾನುಭವಿಗಳದ್ದು ಈ ಥರ ಲಿಸ್ಟಲ್ಲಿ ಹೆಸರಿದ್ರೆ ಅವರು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಇವರು ಈ ಒಂದು BPL ಕಾರ್ಡ್ ತಗೊಳ್ಳೋದಕ್ಕೆ ಅನರ್ಹರು ಅಂತ ಕಂಡು ಬಂದರೆ ಮಾತ್ರ ಅವರನ್ನ APL ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರು. ಮಿತಿನ 32,000 ಮಾಡಿದ್ದಾರೆ ಅಲ್ವೇ? ಸಚಿವರೇ ಬಂದು ಆದ್ರೆ 32,000 ಆಗಿದೆ. ಇದಾದ್ರೆ ಅದು ಬೇರೆ ಪ್ರಶ್ನೆ ಕೇಳ್ತಾ ಇದಾರೆ. ನೀವು ಡೈವರ್ಟ್ ಒಂದ್ ನಿಮಿಷ, ನೀವು ಡೈವರ್ಟ್ ಆಗೋದ್ರಿ. ಪ್ರಶ್ನೆ ಕೇಳಿ ತುಂಬಾ ಕರೆಕ್ಟ್ ಇತ್ತು. 3 ವರ್ಷದಿಂದ ರೇಷನ್ ಕಾರ್ಡ್ಗೆ ಏನೂ ಪ್ರಾಬ್ಲಮ್ ಆಗಿರ್ಲಿಲ್ಲ. ಸಡನ್ ಆಗಿ ಯಾವ ಮಾನದಂಡದ ಮೇಲೆ ಪ್ರಶ್ನೆ ತುಂಬಾ ಚೆನ್ನಾಗಿ ಕೇಳಿದ್ರಿ, ಮತ್ತೆ ಡೈವರ್ಟ್ ಆದ್ರಿ. ನೀವು ಪ್ರಶ್ನೆ ಬಂದು ಅಲ್ಲಿ ಕುತ್ಕೋತು. ಆಮೇಲೆ ಅವ್ರನ್ನ ಸರಿಯಾಗಿ ಕೇಳಿ. ಕೇಂದ್ರ ಸರ್ಕಾರದ ಆದೇಶ ಬಂದಾದ್ಮೇಲೆ ಕೇಂದ್ರ ಸರ್ಕಾರದಿಂದ ಸಸ್ಪೆಕ್ಟೆಡ್ ಬೆನಿಫಿಷಿಯರಿ ಲಿಸ್ಟ್ ಕೊಡ್ತಾರೆ. ಸಸ್ಪೆಕ್ಟೆಡ್ ಬೆನಿಫಿಷಿಯರಿ ಲಿಸ್ಟ್ ಅವ್ರು ಸಸ್ಪೆಕ್ಟ್ ಮಾಡ್ತಾರೆ 7 ಲಕ್ಷದ ಜನ. 7 ಲಕ್ಷದ ಜನನು ಯಾವ ಟೈಮ್ ಬೌಂಡ್ ಅಲ್ಲಿ ಪ್ರತಿ ಮನೆಗೂ ನೀವು ಅಟೆಂಡ್ ಮಾಡಿದ್ದೀರಾ, ಇನ್ಸ್ಪೆಕ್ಷನ್ ಮಾಡಿದ್ದೀರಾ. ಇನ್ಸ್ಪೆಕ್ಷನ್ ಮಾಡಿ ನೀವು ಕ್ಯಾನ್ಸಲ್ ಮಾಡಿದ್ದೀರಾ 7 ಲಕ್ಷನೂ ಕೂಡ. ಇನ್ಸ್ಪೆಕ್ಷನ್ ರಿಪೋರ್ಟ್ ಇದೆಯಾ? ನೀವು ಪ್ರತಿ ಇಂಡಿವಿಜುವಲಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಇದೆಯಾ? KGF ತಾಲೂಕಲ್ಲಿ ಈಗ 2,000 ಜನದ್ದು ನೀವು ರೂರಲ್ ಅಲ್ಲಿ ಇಷ್ಟು 900, ಅರ್ಬನ್ ಅಲ್ಲಿ 1,077 ಮಾಹಿತಿ ಕೊಟ್ಟಿದ್ದೀರಾ. ಅಷ್ಟು ಜನದ ಇನ್ಸ್ಪೆಕ್ಷನ್ ಆಗಿದೆಯಾ? ಇಂಡಿವಿಜುವಲ್ ಇನ್ಸ್ಪೆಕ್ಷನ್ ಆಗಿದೆಯಾ? ಸೊ 3 ಕ್ರೈಟೀರಿಯಾ ಹೇಳ್ತಾ ಇದ್ದೀರಾ. ಒಂದು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳ್ತಾ ಇದ್ದೀರಾ, ಇನ್ನೊಂದು ಕ್ರೈಟೀರಿಯಾ ಹೇಳ್ತಾ ಇದ್ದೀರಾ 4 ವೀಲರ್ ಇದೆ ಅಂತ ಹೇಳ್ತಾ ಇದ್ದೀರಾ, ವೈಟ್ ಬೋರ್ಡ್ 4 ವೀಲರ್ ಇದೆ ಅಂತ ಹೇಳ್ತಾ ಇದ್ದೀರಾ. ಆಮೇಲೆ ಇನ್ನೂ ಒಂದು ಹೇಳ್ತಾ ಇದ್ದೀರಾ ಸ್ವಂತ ಮನೆ ಜಮೀನಿದ್ರೆ ಅಂತ. ಅದನ್ನ ಮೀರಿ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಆಗಿರೋದು ಲೋನ್ಗೆ ತಗೊಳ್ಳೋವಾಗ ಪೇ ಮಾಡಿದ್ದಾರೆ. ಇಂಡಿವಿಜುವಲ್ ಬೆನಿಫಿಟ್ಗೋಸ್ಕರ ತುಂಬಾ ಜನ ಸ್ವಂತ ಮನೆ ಕಟ್ಟಬೇಕಾದಾಗ ಲೋನ್ ತಗೊಳ್ಳೋವಾಗ, ಇಂಡಿವಿಜುವಲ್ ಬೆನಿಫಿಟ್ ತಗೊಳ್ಳೋವಾಗ, ಲೋನ್ ತಗೊಳ್ಳೋವಾಗ ಬಹಳ ಜನ ಲೋನ್ ಮಾಡೋವಾಗ ಅದನ್ನ ನಾರ್ಮಲ್ ಇನ್ಕಮ್ ಟ್ಯಾಕ್ಸ್ ಏನೋ ಪೇ ಮಾಡಿದಾಗ ಅದು ಆ ಲಿಸ್ಟಿಗೆ ಬಂದಿದೆ. ರೆಗ್ಯುಲರ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಇವರು. ಬಹಳ ಜನ ಇವಾಗ ನಮ್ಮಲ್ಲಿ 70-80% ಕೂಡ ಏನಂದ್ರೆ ಇಂಡಿವಿಜುವಲಿ ಏನಾದ್ರೂ ಇವತ್ತು ಕಾರ್ಡು BPL ಇಂದ APL ಗೆ ಕನ್ವರ್ಟ್ ಆಗಿದೆ ಅಂತಂದ್ರೆ ಬೇರೆ ರೀಸನ್ಸ್ ಇದೆ. ಇದು ಬಿಟ್ಟು ಬಿಹೈಂಡ್ ರೀಸನ್ಸ್ ಕೂಡ ಇದೆ. ಅದನ್ನ ಇವ್ರು ರೆಕ್ಟಿಫೈ ಮಾಡಿದ್ರೆ ಬಹಳ ಜನದ್ದು ಮತ್ತೆ ಕರೆಕ್ಷನ್ಸ್ ಆಗತ್ತೆ, ಮತ್ತೆ ಅವರಿಗೆ ಮಾಮೂಲಿ BPL ಕಾರ್ಡೇ ಸಿಗತ್ತೆ. ಆಮೇಲೆ ಬಹಳ ಜನ ನಮ್ಮಲ್ಲಿ ಏನಾಗಿದ್ದಾರೆ, BPL ಕಾರ್ಡ್ ಇದ್ದವರು ಒಂದ್ ಫ್ಯಾಮಿಲಿಯಲ್ಲಿ 5 ವರ್ಷ 3 ವರ್ಷ 2 ವರ್ಷದಿಂದ ಒಬ್ರು ಇಬ್ರು ಸ್ಯಾಲರೀಸ್ ತಗೋತಾ ಇರ್ತಾರೆ. ಬೇರೆ ಕಂಪನೀಸ್ ಅಲ್ಲಿ, IT ಕಂಪ್ನಿಯಲ್ಲಿ, ಪ್ರೈವೇಟ್ ಕಂಪನೀಸ್ ಅಲ್ಲಿ ಸ್ಯಾಲರೀಸ್ ತಗೋತಾ ಇರ್ತಾರೆ. ಆ ಸ್ಯಾಲರೀಸ್ ತಗೊಂಡಾಗ ಅವನ್ನ ಡಿಲೀಟ್ ಮಾಡಿರಲ್ಲ. ಆ ಸ್ಯಾಲರೀಸ್ ಅವ್ರು ಬೇರೆ ಕಡೆ ಇದ್ದು ವರ್ಕ್ ಮಾಡಿ ಸ್ಯಾಲರೀಸ್ ತಗೋತಾ ಇರ್ತಾರೆ. ಅವ್ರ ಮಕ್ಕಳಾಗಿರೋದ್ರಿಂದ ಇವ್ರು ಆ ಸೆಂಟಿಮೆಂಟ್ ಇಂದ ಡಿಲೀಟ್ ಮಾಡಿಲ್ಲ. ಅವ್ರೊಬ್ರದ್ದು ಡಿಲೀಟ್ ಮಾಡಿದ್ರೆ ಅಥವಾ ಹೊರಗಡೆ ಇಟ್ಟಿದ್ರೆ ಕಾರ್ಡ್ ಇಂದ ಮಿಕ್ಕಿದ್ ಎಲ್ಲರಿಗೂ ಬೆನಿಫಿಟ್ ಸಿಗ್ತಾ ಇತ್ತು. ಇದನ್ನ ಫಸ್ಟ್ ಕ್ಲಾರಿಫಿಕೇಶನ್ಸ್ ತಗೊಳ್ಳಿ, ಆಮೇಲೆ ಬೇರೆ ಪ್ರಶ್ನೆ ಕೇಳಿ. ನೀವು ಪ್ಲೀಸ್ ಏನೇನು ಈಗ ವಿತೌಟ್ ವೆರಿಫಿಕೇಶನ್ ಡಿಲೀಟ್ ಏನ್ ಮಾಡಿದ್ದಾರೆ, ಸೊ ಅದನ್ನೆಲ್ಲ
ನಾವು 2025 ಅಕ್ಟೋಬರ್ ತಿಂಗಳಲ್ಲೇ ಸರ್ಕಾರದಿಂದ ಆದೇಶ ಹೊರಡಿಸಿದ್ದೀವಿ. ಆ ಥರ ಎಲಿಜಿಬಲ್ ಇತ್ತು, ಅದು ಒತ್ತಡ ಆಯ್ತು, ಕೇಂದ್ರ ಸರ್ಕಾರದ್ದು ಪ್ರೊಸೀಜರ್ ಫಾಲೋ ಮಾಡಿ ಅಂತ ಅಂದ್ಬಿಟ್ಟು ಅವ್ರು ಸಸ್ಪೆಕ್ಟೆಡ್ ಬೆನಿಫಿಷಿಯರ್ಸ್ ಕೊಟ್ರು. ನೀವೀಗ ಅದನ್ನ ಫಾಲೋ ಮಾಡ್ಬೇಕಾಗಿ ಬಂತಲ್ಲ, ಅನಿವಾರ್ಯತೆ ಬಂತಲ್ವಾ, ಅನಿವಾರ್ಯತೆ. ಸೊ ಟೈಮ್ ಲಿಮಿಟ್ ಕೊಟ್ಟಿದ್ರ ಅಥವಾ ನೀವು ಅದು ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡ್ಬೇಕಾಗಿತ್ತ? ಹೇಳಿ ಒನ್ ಡೇ ಪ್ಲಸ್ ಮೇಡಮ್ ಒಂದು ದಿವಸದ ಮುಖ್ಯಮಂತ್ರಿ ಹಂಗೆ ಒಂದು ದಿವಸದ ಪತ್ರಕರ್ತರು ನೀವು ಇಂಥ ಸದಾವಕಾಶ ಸಿಗಲ್ಲ. ಇಟ್ ಈಸ್ ಆನ್ಗೋಯಿಂಗ್ ಪ್ರೊಸೆಸ್. ನಾವು ಎಲ್ಲಿನೂ ಸಹ ಫೀಲ್ಡ್ ವೆರಿಫಿಕೇಶನ್ ಮಾಡಬೇಡಿ ಅಂತ ಹೇಳಿಲ್ಲ, ಫೀಲ್ಡ್ ವೆರಿಫಿಕೇಶನ್ ಮಾಡಿಬಿಟ್ಟೆ ಕ್ರಮ ವಹಿಸಬೇಕು ಅಂತ ಹೇಳಿದ್ದೀವಿ. ಸೊ ಈ ಜಿಲ್ಲೆಯಲ್ಲಿ, ಈ ತಾಲೂಕಲ್ಲಿ ಏನಾದ್ರು ಅವ್ರು ಫೀಲ್ಡ್ ವೆರಿಫಿಕೇಶನ್ ಮಾಡದೆ ಮಾಡಿದರೆ ಅವ್ರು ಮಾಡಿರೋ ತಪ್ಪು. ಸೊ ಆ ಥರ ತಪ್ಪುಗಳಾದಾಗೆ 45 ಡೇಸ್ ಅವರಿಗೆ ಅವಕಾಶ ಕೊಟ್ಟಿದ್ದೀವಿ ಬೆನಿಫಿಷರೀಸ್ಗೆ. ಅವರು ಬಂದು ಅರ್ಜಿ ಸಲ್ಲಿಸಬೇಕು ತಾಲೂಕು ತಹಸೀಲ್ದಾರ್ಗೆ, ನಂತರ ವೆರಿಫಿಕೇಶನ್ ಆಗುತ್ತೆ. ಅವರು ಅರ್ಹ ಫಲಾನುಭವಿಗಳು ಅಂತ ಕಂಡ್ರೆ ಮತ್ತೆ ಅವರು APL ಕನ್ವರ್ಟ್ ಆಗಿದೆ, ಆ ಕಾರ್ಡನ್ನು ಮತ್ತೆ ರಿಸ್ಟೋರ್ ಮಾಡೋದಕ್ಕೂ ಸಹ ನಾವು ಜಿಲ್ಲೆಗಳಲ್ಲಿರುವಂಥ ಜಂಟಿ ನಿರ್ದೇಶಕರು ಮತ್ತು ಉಪನಿರ್ದೇಶಕರಿಗೆ ಅಧಿಕಾರ ಕೊಟ್ಬಿಟ್ಟಿದೆ.